ಆ ಮನೇನ ಹೆಂಗಾದ್ರೂ ಮಾಡಿ ಆ ಗಂಗಿ ಹೆಸರಿನಿಂದನ ನನ್ನ ಹೆಸರು ಮಾಡಿಸ್ಕೊಂಬನ ಅಂತಾನ ನಾನು ಏನೇನೋ ಪ್ಲಾನ್ ಮಾಡಿದ್ರೆ ಆ ಲಕ್ಷ್ಮಿ ಎಲ್ಲದಕ್ಕೂ ಕಲ್ಲಾಗ್ತಾ ಇದ್ದಾಳಲ್ಲ. ಅಲ್ಲ ಅವಳಿಗೆ ಏನು ಬೇಕು ಕಂಡರ ಮನೆ ಸುದ್ದಿ ಕಟ್ಕೊಂಡು ಇಲ್ದೇ ಇರೋದೆಲ್ಲನ ತಲೆಗೆ ತುಂಬಿರಲ್ಲ ಹೆಂಗೋ ಅತ್ತಗೆ ಒಪ್ಕೊಂಡಿದ್ಲು ನನ್ನ ಹೆಸರಿಗೆ ಮಾಡ್ಸಕ್ಕೆ. ಆದರೆ ಇಲ್ದೇ ಇರೋದೆಲ್ಲ ಹೇಳಿ ಬರಲ್ಲ. ಆ ಶಾಸ್ತ್ರಿಗಳು ಯಾರು ನಾನು ನೋಡಬೇಕು ಹಂಗೆ ಹಿಂಗೆ ಅಂತಾನ ಕೇಳು ಅಂತಾನ ಹೇಳ್ಕೊಟ್ಟೆ ಅವಳೆ ಆ ಲಕ್ಷ್ಮಿ. ಐತೆ ಇರು ಅವಳಿಗೆ ಲಸ್ಮಕ್ಕೋಗೆ ಸರಿಯಾಗಿ ಮಾಡ್ತೀನಿ. ಇನ್ನೊಂದ್ಸಲ ನನ್ನ ಸುದ್ದಿಗೆ ಬರಬಾರ್ದು. ಇಷ್ಟು ದಿನ ಸುಮ್ಮನಿದ್ಲು ಹೆರಿಗೆ ಆಗಿತ್ತಲ್ಲ ಅದಕ್ಕೆ ಈಗ ಒಂದಿಟ್ಟು ಅವ್ರಿಗೆ ದೊಡ್ಡದಾಗೈತಲ್ಲ ಅದಕ್ಕೆ ಈಗ ತಿರ್ಗಾ ಕಂಡರ ಮನೆ ಸುದ್ದಿ ಎತ್ತೆತ್ಕೊಂಡು ಕುಡಿತಾಳೆ ಆ ಲಕ್ಷ್ಮಿ ಎಂಬ ಮುಂದೆ. ಇನ್ನೊಂದೇನಾದ್ರೂ ಮಾಡ್ಬೇಕಲ್ಲ, ಹೆಂಗಾನ ಮಾಡಿ ಆ ಮನೆ ಹೆಸರು ಮಾಡಿಸ್ಕೊಂಬ್ಲೇಬೇಕು. ಇಲ್ದಿದ್ರೆ ನನ್ನ ಆಟ ಏನು ನಡೆಯಲ್ಲ ನಮ್ಮ ಮನೆಯಾಗೆ. ಆ ಗಂಗಿ ಅವಳು ಹೇಳ್ದಂಗೆ ಕೇಳಬೇಕಾಗುತ್ತೆ. ನಾನು ನಮ್ಮ ಮನೆಗಿದ್ದು ನಾನು ಯಾಕೆ ಅವಳು ಹೇಳ್ದಂಗೆ ಕೇಳಬೇಕು? ನಾನು ಆ ಮನೆ ಯಜಮಾನಿ, ನಂದು ಆ ಮನೆ. ಈ ಮುದ್ಕ ಬಂದಲ್ಲಪ್ಪ. ಏನ್ ಸಾಕಮ್ಮ ಇವತ್ತು ಕುಂಡಿ ಮಲ್ಲಣ್ಣವ್ರ ಹೊಲ್ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅಲ್ಲ ನನಗೂ ಹೇಳಿದೆ, ನಾನು ಇತ್ಲಾಗೆ ಬತ್ತಿದ್ನ ಎದ್ದೇಸ್ಕಲೇನೆ ಎದ್ದು. ಯೋ ಹೋಗಜಾವ್, ನನಗೆ ಬೇಜಾರಾಗೈತೆ, ತಲೆ ತಿನ್ಬೇಡ, ಸುಮ್ಮನೆ ಹೋಗ ಅತ್ಲಾಗೆ. ನಿಂತಾಗ ಮಾತಾಡಕ್ಕಾಗಲ್ಲ, ಕುರಿ ಮೇಸ್ಕೊಂಡು ಜಲ್ದಿ ಹೋಗ್ಬೇಕು ಮಂತಕ್ಕೆ ನೀನು ನನ್ನಿಂದ ಬರಬೇಡ. ನನಗೆ ಈಗಲೇ ತಲೆ ಕೆಟ್ಟಂಗಾಗೈತಿ. ಅಯ್ಯೋ ಬೇಜಾರಾಗೈತಿ ಯಾಕೆ ಸಾಕಮ್ಮ? ಅಯ್ಯೋ ಬೇಜಾರಾಗಿದ್ರೆ ಬಾ ಒಂದಿಟ್ಟು ಎಣ್ಣೆ ಹೊಡ್ಕೊಂಬರೋಣ, ಸರಿಯಾಗುತ್ತೆ, ಬೇಜಾರೆಲ್ಲ ಹೋಗ್ಬಿಡುತ್ತೆ. ಅಲ್ಲ ಬೇಜಾರಾಗೈತೆ ಅಂದ್ರೆ ಎಣ್ಣೆ ಹೊಡಿಯನ್ ಬಾ, ಬೇಜಾರೆಲ್ಲ ಹೋಗುತ್ತೆ ಅಂತಾನಲ್ಲ ಈ ಮುದ್ಕ. ನನ್ನೇನೇನು ಕುಡ್ಕಿ ಮಾಡ್ಕೊಂಡವನ ಇವನಂಗೆ. ಸಾಕಮ್ಮ ಬಾ ಸಾಕಮ್ಮ. ಅಯ್ಯೋ ನಾನೇ ಕೊಡಿಸ್ತೀನಿ ಬಾ, ನೀನೇನು ದುಡ್ಡು ಕೊಡಬೇಡ. ಎಣ್ಣೆ ಕುಡಿದ್ರೆ ಎಲ್ಲ ಸರಿಯಾಗ್ಬಿಡುತ್ತೆ. ನಾನು ಹಂಗೇನೆ ಸಾಯಂಕಾಲ ಹೊತ್ನಾಗ ಹೆಂಗೂ ನಮ್ಮ ಮಳಿಲ್ವಲ್ಲ ಮನೆಗೆ ತಂದು ಕುಡಿದ್ಬಿಟ್ಟು ಒಂದಿಟ್ಟ ಉಪ್ಪಿನಕಾಯಿ ನೆಕ್ಕೊಂಡು ಮನಿಕೆ ಬಿಡೋದೆ. ಅವಾಗ ಯಾವ ಚಿಂತೆನೂ ಬರಲ್ಲ, ಏನೂ ಇಲ್ಲ, ಆರಾಮಾಗಿ ನಿದ್ದೆ ಬರುತ್ತೆ. ನಿನ್ಗೆ ನಿಟ್ಗಿಟ್ ಐತಾ ಹೆಂಗೆ? ಅಲ್ಲ ನನ್ನ ಎಣ್ಣೆ ಕುಡಿಕೆ ಅಂತ ಕೇಳ್ತಾ ಇದೆಯಲ್ಲ, ನಾನೇನೇನು ಎಣ್ಣೆ ಕುಡಿಕೆ ಅಂತ ತಿಳ್ಕೊಂಡಿದ್ಯೇನು? ಮುಚ್ಕೊಂಡು ಹೋಗು. ನನಗೆ ತಲೆ ಕೆಟ್ಟೈತೆ ಅಂತ ಹೇಳ್ತಾ ಇದೀನಿ, ನೀನು ಇನ್ನ ತಲೆ ತಿಂತಾ ಇದೆಯಲ್ಲ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಎಣ್ಣೆ ಕುಡಿದಿದ್ರೆ ಏನಂತೆ? ಈಗ ಏನಾಯ್ತು, ಯಾಕೆ ಬೇಜಾರು? ಯಾರ ಮೇಲೆ ಬೇಜಾರು ಹೇಳು? ಹೇಳ್ಬಿಟ್ರೆ ನೀನು ಬಂದಿರೋ ಸಮಸ್ಯೆನ ಬಗೆಹರಿಸ್ತೀಯಾ? ಬಗೆಹರ್ಸನ ನಾನಿದ್ದಂಗೆ ನೀನು ಯಾಕೆ ಚಿಂತೆ ಮಾಡ್ತೀಯ ಹೇಳು? ಅದೇನು ಸಮಸ್ಯೆ ಅಂತಾನ ಹೇಳು. ನಾನು ಪರಿಹಾರ ಏನು ಅಂತ ಹೇಳ್ತೀನಿ. ಈ ಮುದ್ಕುಗೆ ಹೇಳಿದ್ರೆ ಏನಾದ್ರೂ ಒಂದು ಪರಿಹಾರ ಹೇಳ್ತಾನ. ಹೆಂಗೋ ನೋಡೋಣ ಅದಲ್ಲಿ ಹಿಂಗಾಗೈತೆ ಅಂತ ಹೇಳೋಣ, ನೋಡೋಣ ಮುದ್ಕ ಅದೇನು ಹೇಳ್ತಾನೆ ಎಂಬುದ ಕೇಳೋಣ. ಸಾಕಮ್ಮ ಏನ್ ಇಟ್ಟೊಂದು ಹತ್ರಕ್ಕೆ ಬಂದು ನಿಂತ್ಕೊಂಡೆ, ಒಂದಿಟ್ಟು ದೂರ ನಿಂತ್ಕ. ಇಟ್ಟೊಂದು ಹತ್ರಕ್ಕೆ ಬರಬೇಡ. ಅಯ್ಯೋ ಯಾಕೆ ಸಾಕಮ್ಮ ಹಿಂಗೆ ರೇಗಾಡ್ತೀಯ? ಅದೇನು ಸಮಸ್ಯೆ ಅಂತಾನ ಹೇಳು, ನಾನು ಬಗೆಹರಿಸ್ತೀನಿ. ಸರಿ ಹೇಳ್ತೀನಿ, ನಿನ್ಗೇನಾದ್ರೂ ಉಪಾಯ ಒಳದ್ರೆ ಹೇಳು ನೋಡ. ಹೇಳಮ್ ಸಾಕಮ್ಮ, ಅದೇನು ಅಂತನ? ಏನೂ ಇಲ್ಲ, ನಮಗೆ ನಿಧಿ ಸಿಕ್ಕಿತ್ತಲ್ಲ ಅವಾಗ ನಾವು ಹಳೆ ಮನೆ ಮಾರೋಣ ಅಂದ್ಕೊಂಡೆ. ಆವಾಗ ನನ್ನ ಸೊಸೆ ಏನಂದ್ಲು, ಯಾಕೆ ಮಾರ್ತೀಯತ್ತೆ ಹಳೆ ಮನೆ, ನನ್ನ ಹೆಸರು ಮಾಡಿಸು ಅಂದ್ಲು. ನನ್ನ ಹೆಸರಿನಾಗಿದ್ದಿದ್ದ ಅವಳ ಹೆಸರಿಗೆ ಮಾಡಿಸ್ತೆ. ಆದ್ರೆ ಏನ್ ಮಾಡೋದು, ನಮ್ ನಿಧಿ ಎಲ್ಲನ ಯಾವ ಗ್ರಾಚಾರನೋ ಏನ್ ಕತಿಯೋ ಎಲ್ಲ ಕಿತ್ಕೊಂಡೋಯ್ತು. ಮತ್ತೆ ನಾವು ನಾಳೆ ಮನೆಗೆ ಬರ್ಬೇಕಾದ ಪರಿಸ್ಥಿತಿ ಬಂತು. ಅವಾಗ ನನ್ನ ಸೊಸೆ ದಿಮಾಕ್ ಮಾಡಿದ್ಲು, ನನ್ನ ಹೆಸರಿನಾಗೈತೆ ಮನೆ ಹಂಗೆ ಹಿಂಗೆ ಅಂತಾನ. ಏನೇನ್ ಮಾಡೋದು ಅಂತ ಹೇಳಿ ಅವಳು ಹೇಳ್ದಂಗೆ ಕೇಳ್ತಿ ಅಂತ ಹೇಳಿ ಒಪ್ಕೊಂಡು ಮನೆಗೆ ಸೇರ್ಸ್ಕೊಂಡ್ವಿ. ಈಗ ನನ್ನ ಆಟ ಏನು ನಡೀತಾ ಇಲ್ಲ, ಎಲ್ಲ ಅವಳ ದರ್ಬಾರು. ಅದಕ್ಕೆ ಹೆಂಗಾದ್ರೂ ಮಾಡಿ ಆ ಮನೇನ ತಿರ್ಗಾನ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಏನೇನೋ ಮಾಡಿದೆ, ಅದು ಯಾಕ ಯಾವುದೂ ಫಲ ಕೊಡ್ಲಿಲ್ಲ. ಏನ್ ಮಾಡೋದು ಅಂತಾನ ಚಿಂತೆ ಆಗೈತಿ. ನೀನೇ ಹೇಳು ಏನಾನ ಒಂದು ಪರಿಹಾರನ, ಏನ್ ಮಾಡ್ಬೋದು ನನ್ನ ಹೆಸರಿಗೆ ಮಾಡಿಸ್ಕೊಂಬಕ್ಕೆ ಅಂತಾನ. ಹೌದಾ? ಹಂಗಾದ್ರೆ ನಿಮ್ಮ ಸೊಸೆಗೆ ಮತ್ತೆ ಬರೋ ಔಷಧಿ ಕೊಡು. ಮತ್ತೆ ಬರೀ ಔಷಧಿ ಕೊಟ್ಟು ಹಂಗೇನೆ ಪತ್ರನ ಅದನ್ನೆಲ್ಲನ ಜೋಡಿಸಿಟ್ಕೊಂಡು ಅದ್ರ ಮೇಲೆ ಎಬ್ಬಟ್ಟು ಒತ್ತಿಸ್ಕೊಂಬಿಡು. ಅವಾಗ ನೋಡು ನಿನ್ನ ಹೆಸ್ರಿಗೆ ಬಂದ್ಬಿಡುತ್ತೆ ನಿಮ್ಮ ಮನೆ. ಹೌದಾ? ಆದ್ರೆ ಅವಳು ಎಬ್ಬಟ್ಟೊತ್ತಲ್ಲ ಸಹಿ ಮಾಡ್ತಾಳೆ. ಅವಳಿಗೆ ಒಂದಿಟ್ಟು ಸಹಿ ಮಾಡಕ್ಕೂ ಓದಕ್ಕೂ ಎಲ್ಲ ಬರುತ್ತೆ. ಸಹಿ ಮಾಡ್ತಾಳ? ಮತ್ತೆ ಏನು ಮಾಡ್ತೀಯ ಅಂದರೆ ಒಂದಿಷ್ಟು ಮತ್ತೆ ಬರೋ ಔಷಧಿನ ಜಾಸ್ತಿ ಕೊಟ್ಬಿಡು. ಇಲ್ಲಿ ನೀನು ಹೇಳ್ದಂಗೆ ಕೇಳಂಗೆ ಮಾಡ್ಕೊಬೋದು. ಇಲ್ಲೊಂದು ಸಹಿ ಮಾಡಮ್ಮ ಅಂತ ಹೇಳಿ ಒಂದು ಪತ್ರ ಕೊಟ್ಟರೆ ಅದನ್ನೇನು ನೋಡೋಕ್ಕೆ ಹೋಗಲ್ಲ, ಏನು ಎತ್ತ ಅಂತಾನ ಏನು ಹೇಳ್ತೀವೋ ಅದನ್ನು ಮಾಡಿಬಿಡ್ತಾರೆ. ಮತ್ತೆ ಬರೋ ಔಷಧಿ ಕೊಡು ನೀನು, ಹೇಳ್ತೀನಿ. ಹೌದೇನಜ? ಮತ್ತೆ ಬರೋ ಔಷಧಿಗೆ ಕೊಟ್ರೆ ನಾವ್ ಹೇಳ್ದಂಗೆ ಕೇಳ್ತಾರ? ನಾವೇನು ಹೇಳಿದ್ರು ಮಾಡ್ತಾರ? ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಾನು ಗೊತ್ತಿರಲ್ಲ. ಒಟ್ಟಿನಲ್ಲಿ ಹೇಳೋದು ಮಾತ್ರ ಕೇಳಿಸ್ತೈತೆ ಅಷ್ಟೇನೆ, ಹೇಳಿದ್ದ ಮಾಡ್ತಾರೆ. ಹೌದಾ? ಮತ್ತೆ ಬರೋ ಔಷಧಿ ಎಲ್ಲಿ ತರೋದು? ನನಗೆ ಗೊತ್ತಿಲ್ವಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಾನಿಲ್ವಾ, ನಾನೇ ತಂದು ಕೊಡ್ತೀನಿ. ಹೌದಾ? ಹಂಗಾದ್ರೆ ನಾಳೆನೆ ತಂದ್ಬಿಡ್ತೀಯಾ? ಇಲ್ಲ ಇವತ್ತು ಸಾಯಂಕಾಲನೇ ತಂದ್ಬಿಡು ಅದು ಔಷಧಿನ. ಎಷ್ಟು ದುಡ್ಡು ಕೊಡ್ಬೇಕು ಔಷಧಿಗೆ?
ಅಯ್ಯೋ ದುಡ್ಡು ಗಿಡ್ಡು ಏನು ಬೇಡ ಬಿಡು ಸಾಕಮ್ಮ. ಆದ್ರೆ ನನ್ಗ ನೀನ್ ಬೈದೇ ಇದ್ರೆ ಅಷ್ಟೇ ಸಾಕು. ನಾನು ನೀನು ಜೊತೆಗೆ ಕುರಿ ಮೇಸನ. ಹಾ ಹೌದಾ, ಸರಿ ಆಯ್ತು ಬಿಡು. ದುಡ್ಡಿಲ್ಲ ಅಂದ್ರೆ ನಾ ಯಾಕೆ ನಿನ್ ಬೈಯಕ್ ಹೋಗಣ? ಪುಕ್ಸಟ್ಟೆ ತಂದ್ಕೊಡ್ತೀನಿ ಅಂದ್ರೆ ಒಟ್ನಲ್ಲಿ ಆ ಮನೆ ನನ್ನ ಹೆಸ್ರಿಗೆ ಬರ್ಬೇಕು ಅಷ್ಟೇನಿ. ಸರಿ ಸಾಕಮ್ಮ, ನೀನು ಒಪ್ಕೊಂಡಲ್ಲ ಅಷ್ಟೇ ಸಾಕು ನನಗೆ. ನಾನು ಒಪ್ಕೊಂಡೆ ಅಂದ್ರೆ? ಅಯ್ಯೋ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ನೀನು ಒಪ್ಕೊಂಡಲ್ಲ ನಾನು ಬೈಯಲ್ಲ ಅಂತನ ಅಷ್ಟೇ ಸಾಕು ಅಂದೆ ಅಷ್ಟೇನೆ. ನೀನ್ ಯಾಕೆ ಏನೇನೋ ತಿಳ್ಕೊಂತೀಯಮ್ಮ. ಬಾ ಹೋಗಣ. ಎಲ್ಲಿಗೆ? ಓ ಇದ್ಯಾಕೆ ಸಾಕಮ್ಮ ಎಲ್ಲದಕ್ಕೂ ಹಾ ಹಾ ಅಂತನ ಬಾಯಿ ತೆಗಿತೀಯ, ಗಾಬರಿ ಆಗ್ತೀಯ. ಕುರಿಗೆ ಮೇಸಕ್ ಹೋಗೋಣ ಬಾ ಅಂತ ಅಂದೆ. ನಾನೇನಾದ್ರು ಬೇರೆದಕ್ಕ ಕರ್ದೆ? ಕುರಿಗಳು ಹೋಗ್ತವೆ ಯಾರಲ್ದಕ್ಕನ ನುಗ್ಗಿಗೆವು, ಹೋಗಿ ಇತ್ಲ ಹೊಡ್ಕಮನ ಅಂತಂದೆ. ಓ ಹಂಗಂದ. ನನಗೆ ಅದೇ ಒಂಥರ ಭಯವಾದಂಗಾತು. ಬಾ ಹೋಗೋಣ ಅಂತಲ್ಲ ಅದಕ್ಕೆ. ನೀನೇನಿಲ್ಲ, ಒಂದ್ ಸ್ವಲ್ಪ ಸದ್ರ ಕೊಟ್ರೆ ಮನೆಗೆ ಬಂದ್ಬಿಡ್ತೀಯ ಚಾಪೆ ದಿಂಬು ತಕೊಂಡು ಮನಿಕೆ ಮಕ್ಕಿ. ಅಂತ ಮುದ್ಕ ನೀನು, ಅದಕ್ಕೆ ನೀನ್ ನಂಬಕ್ಕಾಗಲ್ಲ. ಓ ಹಂಗೇನಿಲ್ಲ, ಬಾರ್ ಸಾಕಮ್ಮ ಹೋಗೋಣ. ನನಗೂ ಒಬ್ನಿಗೆ ಅಲ್ವಾ, ಒಬ್ನೇ ಅಲ್ವಾ ಬೇಜಾರು. ಯಾರು ಇಲ್ಲ ನನಗೂ ಸಾನಿದ್ದೀವ್ರ ಹೋಗಕ್ಕಾಗಲ್ಲ ಕುರಿಯರ್ ಜೊತೆಗೆ ಅಂತಾನ ನಿನ್ ಜೊತೆಗೆ ಬರ್ತೀನಿ ಅಷ್ಟೇನೆ. ನೀನ್ ಇಲ್ಲೇ ಇರು, ಆ ಕುರಿ ಮರಿಗಳು ಎಲ್ಲಿದ್ರು ನಾನೇ ಹೊಡ್ಕೊಂಬತ್ತೀನಿ. ನೀನ್ ಯಾಕೆ ಅಷ್ಟು ದೂರ ಬತ್ತೀಯ? ಸರಿ ಸರಿ ಆಯ್ತು, ಹೋಗು ಹೊಡ್ಕೊಂಬರಗು. ಹೆಂಗೋ ಈ ಮುದುಕ ನಾನು ಹೇಳ್ದಂಗೆ ಕೇಳ್ತಾನೆ. ಇನ್ಮೇಲೆ ಇವಂತ ಒಂದಿಟ್ಟು ನಗ್ನಗ್ತಾ ಮಾತಾಡ್ಕೊಂಡು ಕುರಿನ ಚೆನ್ನಾಗಿ ಕಾಯ್ಬೋದು. ನಾನು ಎಲ್ಲಾದ್ರೂ ಮರದಡೆ ಕೂತ್ಕೊಂಡು ಈ ಅಜ್ಜಿನ ನೋಡ್ಕೊಂತಾನೆ ನನ್ನ ಕುರಿ ಮರಿಗಳು, ಅವ್ನ ಮೇಕೆ ಮರಿ ಎಲ್ಲಾನ. ನಂದೇನ್ ಕಳ್ಕೊಂಬಂಗಿದ್ದೀನಿ, ಒಂದಿಷ್ಟು ನಗ್ನಗ್ತಾ ಮಾತಾಡಿದ್ರೆ ಸಾಕು ಈ ಮುದುಕುಗೆ. ನಾನ್ ನೋಡಿ ಇಷ್ಟ ದಿನ ಇದನ್ನ ಯೋಚನೆ ಮಾಡಿಲ್ಲ, ಸುಮ್ನೆ ಬಾಯಿಗೆ ಬಂದಂಗೆ ಬೈತಿದ್ದೆ ಈ ಮುದುಕುನ. ಏನ್ ಸಾಕಮ್ಮ ಕುರಿ ಮರಿ ಹೊಡ್ಕೊಂಡು ಇತ್ಲ ಬಂದ್ಬಿಟ್ಟಿದ್ಯಾ? ಎಲ್ಲಿ ನಿನ್ ಕುರಿ ಮರಿಗಳು? ಓ ತಿಪ್ಪೆ, ಏನ್ ತಿಪ್ಪೆ ಎಲ್ಲಿಗೆ ಹೋಗ್ತೀಯಾ? ಸಾವುಕಾರ ಅಲ್ದಕ್ಕೆ ಹೋಗ್ತೀಯೇನು? ಸಾಕಮ್ಮ ಸಾವುಕಾರ ಅಲ್ದಕ್ಕೆ ಒಂದಿಷ್ಟು ನೀರು ಇಕ್ಬೇಕಾಗಿತ್ತು, ಹೋಗ್ತಾ ಇದ್ದೆ. ಕುರಿ ಮರಿಗಳು ಆ ಅಜ್ಜನ್ ಮೇಕೆ ಮರಿ ಜೊತೆಗೆ ಅಲ್ಲಿ ಮೇಯಕ್ ಹೋಗ್ಯವೆ, ಹೊಡ್ಕೊಂಬತ್ತೀನಿ ಅಂತ ಅಜ್ಜು ಹೋದ. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ನೀನ್ ಯಾಕೆ ಬತ್ತಿಯ ಕಾಲ್ ನೋಯಿಸ್ಕೊಂಡು ಇಲ್ಲೇ ನಿಂತ್ಕೊಂಡು ನಾನೆಲ್ಲ ಹೊಡ್ಕೊಂಬತ್ತೀನಿ ಅಂದ, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ. ಇನ್ನೇನ್ ಮಾಡೋದು, ನನಗೂ ಬೇಜಾರು, ಅವಾಜ್ಗೂ ಒಬ್ನೇ ಅಲ್ವೇ ಬೇಜಾರಂತೆ. ಇಬ್ರು ಜೊತೆಗೆ ಕಾಯ್ತೀವಿ ಅಷ್ಟೇನೆ. ಹೌದಾ, ಸರಿ ಸರಿ ಆಯ್ತು, ಅದು ಸರಿನೇ ತಗ. ಇಬ್ರಿದ್ರೆ ಹೆಂಗನೋ ಕಾಯ್ಬೋದು. ಸರಿ, ಏನು ನಿಮ್ಮ ಮಂತಗೆ ಏನೋ ಜಗಳ ಮಾಡ್ತಿದ್ದಂಗಿದ್ರಿ ನೆನ್ನೆ ದಿವಸ ನೀನು ನಿನ್ನ ಸೊಸೆನು ಜೋರಾಗಿ. ನಾನಲ್ಲಿ ಹೋಗ್ತಿದ್ದೆ ಅತ್ಲಾಗೆ ಅಂಗಡಿ ಕಡಿಕೆ ಕೇಳಿಸ್ತು. ಹಂಗೋನು ಯಾಕೆ ಏನು ಅತ್ತೆ ಸೊಸೆ ಗಲಾಟಿ, ನಾವ್ ಯಾಕೆ ಹೋಗೋದು, ಓದೇ ಸುಮ್ಮನೆ ನಾವು ಬಯಸ್ಕೋಬೇಕಾಗುತ್ತೆ ಅಂತ ನಾನು ಬರಲಿಲ್ಲ. ಯಾಕೆ? ಅಲ್ಲ ನೋಡಲ್ಲ ತಿಪ್ಪೆ, ಆ ಲಕ್ಷ್ಮಿ ಹೆಂಗೋ ನಾನು ಅವಳ ಹೆಸರಿನಾಗಿರೋದ, ಸೊಸೆ ಹೆಸರಿನಾಗಿರೋದ ಮನೇನ ನನ್ನ ಹೆಸರು ಮಾಡಿಸ್ಕೊಂಬನ ಅಂತ ಅನ್ಕೊಂಡೆ. ನನ್ನ ಸೊಸೆಗೆ ಹೆಂಗೋ ಮಾಡಿ ಒಪ್ಸಿದ್ದೆ. ಅಲಸ್ಮಕ್ಕ ಇಲ್ದೇ ಇರೋದೆಲ್ಲ ಹೇಳವಳಲ್ಲ, ಅವಳಿಗೆ ನೆಂತ ಗತಿ ಬರುತ್ತಪ್ಪ. ಥೂ ಮನಿಯಾಳಿ. ಅಯ್ಯೋ ಯಾಕೆ ಯೋಚನೆ ಮಾಡ್ತೀಯ? ಆ ಯಮ್ಮಗೆ ಸರಿಯಾಗೇನೆ ನಮ್ಮ ಸಾವುಕಾರರು ಮಾಡ್ತಾರೆ ನೋಡು. ಇಷ್ಟ್ರಾಗೇನೆ ಆ ಯಮ್ಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನಮ್ಮ ಸಾವುಕಾರರು. ಸಾವುಕಾರ ಹೆಂಗೋ? ಹಿಂಗೆ ಅಂದ್ರೆ ಅವ್ರ ಮನೆ ಪತ್ರ ಈಗ ನಮ್ಮ ಸಾವುಕಾರ ಹತ್ರ ಐತೆ. ಹೌದಾ, ಮನೆ ಪತ್ರ? ಲಕ್ಷ್ಮಕ್ಕರ್ ಮನೆ ಪತ್ರನ ಸಾವುಕಾರ ಇರ್ತಾರನ? ಯಾಕೆ ಸಾಲಗಿಲ್ಲ ತಾಂಡವಳೇನವಳು ಲಕ್ಷ್ಮಿ? ಮನೆಯ ಪತ್ರ ಅಡ ಇಕ್ಕಿ ತಾಂಡವ್ರೆ, ಆದ್ರೆ ಲಕ್ಷ್ಮಕ್ಕ ಅಲ್ಲ, ಆ ಕೆಂಚಮ್ಮ. ಆ ಗೌರಿ ಏನೋ ಜೈಲಿಗೆ ಹೋಗಿದ್ಲಂತಲ್ಲ, ಸೇಳಿನೂ ಗೌರಿನೂ ಎಲ್ಲಾರು ಅವ್ರನ್ನ ಬಿಡ್ಸಕ್ಕೋಸ್ಕರನ ಸಾವುಕಾರಿಗೆ ಆಡ ಇಕ್ಬಿಟ್ಟು 25,000 ರೂಪಾಯಿನೋ ಏನೋ ಸಾಲ ತಗೊಂಡವಳೆ ಅಯ್ಯಮ್ಮ ಕೆಂಚಮ್ಮ. ಅದಕ್ಕೆ ಸಾವುಕಾರರು ಮನೆ ಪತ್ರ ಆಡ ಇಕ್ಕಿಸ್ಕೊಂಡು ಸಾಲ ಕೊಟ್ಟವ್ರೆ. ಈಗ ಮನೆ ಪತ್ರ ಬಿಡಿಸ್ಕೊಂಬ್ಲಿ. ಅಷ್ಟು ದುಡ್ಡು ಒಂದ್ಸಕ್ಕಾಗುತ್ತಾ? ಆ ಕೆಂಚಮ್ಮ ಹಿಂದೆ ಮುಂದೆ ನೋಡ್ದಲೇನೆ ಸೊಸೆ ಮೇಲೂ ಮಗನ ಮೇಲೂ ಸಿಟ್ಟಿಗೆ ಕೊಡ್ರಿ 25,000 ರೂಪಾಯಿನ ಮನೆ ಪತ್ರ ಕೊಡ್ತೀನಿ ಅಂತ ಹೇಳಿ ಈಗ ಕೊಟ್ಟು ಸರಿಯಾಗಿ ತಗಲಾಕಿದಾಳ ಅಯ್ಯಮ್ಮ ಕೆಂಚಮ್ಮ. ಈಗ ಲಸ್ಮಕ್ಕ ಒದ್ದಾಡ್ಬೇಕು, ಹಂಗ್ ಮಾಡ್ತಾರೆ ನೋಡು ಸಾವುಕಾರರು. ಇಷ್ಟ ದಿನ ನಮ್ಮ ಸಾವುಕಾರಿಗೆ ಅವಮಾನ ಮಾಡಿದ್ದಲ್ಲ ಲಸ್ಮಕ್ಕ ಈಗಿರೋದು. ಹೌದೇನು ತಿಪ್ಪೆ, ಈ ಸರಿಯಾಗಿ ಹೇಳ್ತೀನಿ, ಮನೆ ಬಿಟ್ಟು ಮನೆ ಖಾಲಿ ಮಾಡ್ಸ್ರಿ ಅನ್ನು. ಮನೆ ಜಪ್ತಿ ಮಾಡ್ರಿ ಅಂತ ಹೇಳು ಸಾವುಕಾರರಿಗೆ. ಎಷ್ಟೇ ಆದ್ರೂ ಸಾಲ ಮಾತ್ರ ತೀರಿಸಬಾರ್ದು. ಬಡ್ಡಿ ಚಕ್ರ ಬಡ್ಡಿ ಅದು ಇದು ಅಂತ ಹೇಳಿ ಜಾಸ್ತಿ ಏರ್ಸ್ಕೊಂಡು ಹೋಗ್ಲಿ. ಅವರಿಗೆ ಕಟ್ಟಕ್ಕೆ ಆಗ್ಬಾರ್ದು. ಕೊನೆಗೆ ಆ ಮನೆನ ಖಾಲಿ ಮಾಡಿಸೋ ಪರಿಸ್ಥಿತಿ ಬರ್ಬೇಕು. ಹಂಗಾಗ್ಬೇಕು ಆ ಲಸ್ಮಕ್ಕುಗೆ. ಅದು ನಾನು ಅನ್ಕೊಂಡು ತುಂಬಾ ನೋಡ್ಬೇಕು ಕಣ ತಿಪ್ಪೆ. ಮೇರಿತಾಳೆ. ಹೆಂಗೋ ಸಾವುಕಾರರು ಒಳ್ಳೆ ಕೆಲಸ ಮಾಡ್ಯವ್ರಿ. ಸಾವುಕಾರರಿಗೂ ಅಮ್ಮವ್ರಿಗೂ ಎಷ್ಟು ಅವಮಾನ ಮಾಡಿಲ್ಲ ಅಲ್ಲ ಅಯ್ಯಮ್ಮ. ಹೀಗಿರೋದು. ಈಗ ಮನೆ ಪತ್ರ ಬಿಡಿಸ್ಕೊಂಬ್ಲಿ, ಗೊತ್ತಾಗುತ್ತೆ. ನಮ್ಮ ಸಾವುಕಾರನ ಎದುರಾಕಣಂಗಲ್ಲ. ಸರಿ ಬತ್ತೀನಿ ನಾನು. ಸರಿ ಹೋಗಪ್ಪ. ಆಹಾ ಲಕ್ಷ್ಮಿ, ಸರಿಯಾಗಿ ಹೋಗಿ ಸಾವುಕಾರ ಹಾಕಿರೋ ಬಲಿಯಾಗೆ ಸಿಗಾಕೊಂಡಿದ್ಯಾ. ಒದ್ದಾಡೋದ್ ಬೇಡ, ಸಾಯ್ಬೇಕು ನೀನು. ಹಂಗ್ ಮಾಡ್ತಾ ನೋಡು ಸಾವುಕಾರ ಸಿದ್ದಪ್ಪ. ಏನ್ ಅಂದ್ಕೊಂಡಿದ್ಯಾ ಅಯ್ಯಪ್ಪನ? ಈ ವಜ್ಜೆ ಎತ್ತೋದ್ನು ಕುರಿ ಮರಿ ಹೊಡ್ಕೊಂಬರೋದ್ ಬಿಟ್ಟು ಅಯ್ಯ ಯಾರಲ್ಲಕ್ಕ ನುಗ್ಗಿಗೆ ಏನೋ ಹೋಗಿ ನೋಡ್ತೀನಪ್ಪ ನಾನೇನು. ಏನೋ ಹೊಡ್ಕೊಂಬತ್ತಾನಲ್ಲ ಅಂತೇಳಿ ಇಲ್ಲೇ ನಿಂತ್ಕೊಂಡಿದ್ರೆ ಆ ವಜ್ಜ ಎಲ್ಲಿ ಹೋದ್ನೋ ಏನ್ ಕತ್ತಿ. ನಾನು ಕುರಿ ಮರಿಗಳು ಆಮೇಲೆ ಕಾಲೇಜ್ಗೆ ಹೋದವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.